ಆ ಸಭೆಯಲ್ಲಿ ರೈತ ಪ್ರತಿನಿಧಿಗಳು ಯಾರು ಇಲ್ಲ. ರೈತ ಪ್ರತಿನಿಧಿಗಳು ಇದ್ದಾಗ ರೈತರ ಸಮಸ್ಯೆ ಗೊತ್ತಾಗ್ತಿತ್ತು. ಮಾಡಿದ್ದಾರೆ. ಆರು ದಿನ ನೀರು ಬಿಡ, ಆಲ್ರೆಡಿ ಒಂದಿನ ನೀರು ಕಟ್ ಮಾಡಿ 6 ದಿನ ಬಿಡಬೇಕಂತ ಮಾಡಿದ್ದಾರೆ. ಅದರಲ್ಲೂ 6 ದಿನ ನೀರು ಬಿಡ್ಬೇಕಂತಂದಾಗ 11,000 ಕ್ಯೂಸೆಕ್ಸ್ ನೀರು ಬಿಡೋ ಬದಲು ಬರೀ 7,000 ಕ್ಯೂಸೆಕ್ಸ್ ನೀರು ಬಿಡಬೇಕು, 8,000 ಕ್ಯೂಸೆಕ್ಸ್ ನೀರು ಬಿಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಹಂಗೆ ಬಿಟ್ಟಾಗ ಯಾರಿಗೂ ನೀರು ತಲುಪಂಗಿಲ್ಲ. ಅದ್ರ ಬದಲು 11,000 ಕ್ಯೂಸೆಕ್ಸ್ ನೀರು ಬಿಡಬೇಕು. ಎಲ್ಲ ರೈತರಿಗೆ ನೀರು ತಲುಪಿದಾಗ ಮಾತ್ರ ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ಮೊನ್ನೆ ಏನು ಸಭೆ ಆಗಿದೆ, ಸಭೆಯಲ್ಲಿ ಸರಿಯಾದಂಥ ತೀರ್ಮಾನ ಆಗಿಲ್ಲ, ಸರಿಯಾದಂಥ ಚರ್ಚೆ ಆಗಿಲ್ಲ. ಏನಿದ್ರು ನಮ್ಮ ನಾರಾಯಣಪುರ ಡ್ಯಾಮಿಂದ ಬಲದಂಡೆ ಎಡೆದಂಡೆ ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ಅದಕ್ಕೆ ನಾನು ಇವತ್ತು ಎಲ್ಲಾ ಜನಪ್ರತಿನಿಧಿಗಳಿಗೂ ನಿಮ್ಮ ಮುಖಾಂತರ ನಾನು ಮನವಿ ಮಾಡಿಕೊಳ್ತೇನೆ. ದಯವಿಟ್ಟು ನಾಳೆ ನಡೆಯುವಂಥ ಸೋಮವಾರ ಅಧಿವೇಶನದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ಜನರಿಗೆ ಕಂಟಿನ್ಯೂ ನೀರು ಹರಿಸಿಕೊಡ್ಬೇಕಂತೇಳಿ ಮನವಿ ಮಾಡ್ತೇನೆ. ಜನರಿಗೂ ನಾನು ಮನವಿ ಮಾಡ್ತೇನೆ. ನಿಮಗೆ ಇವತ್ತು ನಾನು ಏನಾದರೂ ಹೇಳಿಕೆ ಕೊಟ್ಟರೆ ರಾಜಗೌಡರು ನೀರು ಬಿಡ್ತಾರಂತಾಗೂ ಹೇಳಿಕೆ ಕೊಟ್ಟರೆ ನಂಗೆ ಆಗ್ತದೆ. ಹಂಗಾಗಿ ನಾನು ನಾಳೆದ ಏನು ಧರಣಿ ಅದ ಅದನ್ನು ಮುಂದೂಡುವಂಥ ಒಂದು ಕೆಲಸವನ್ನ ನಾನು ಮಾಡಿದ್ದೇನೆ. ನಾಳೆದ ಏನು ಹೋರಾಟದ ಅದು ಮುಂದೂಡುವಂಥ ಕೆಲಸವನ್ನು ಮಾಡಿದ್ದೇನೆ. ನಿಮ್ಮ ಹೊಲಕ್ಕೆ ಯಾವತ್ತು ನೀರು ಮುಟ್ಟಂಗಿಲ್ಲ, ಸರಿಯಾಗಿ ನೀರು ಮುಟ್ಟಂಗಿಲ್ಲ, ಅವತ್ತು ನಾವು ಯಾವತ್ತು ಕರಿತೇವೆ ಅವತ್ತು ನಿಮ್ಮ ಜೊತೆ ಹೋರಾಟ ಸಿದ್ಧ ಇರುತ್ತೆ ಅಂತ ಹೇಳೋದು.